ಕಿಶನ್ ಮತ್ತೆ ಉಮನ್ಗೆ ವಯಸ್ಸಾಗಿತ್ತು. ಅವರಿಬ್ರು ವರ್ಷಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟು ಸ್ವಲ್ಪ ಹಣ ಕೂಡಿಟ್ಟಿದ್ರು. ಆ ಹಣದಿಂದ ಅವರು ತೀರ್ಥಯಾತ್ರೆಗೆ ಹೋಗೋ ಕನ್ಸನ್ನ ಪೂರ್ತಿ ಮಾಡೋದಿಕ್ಕೆ ಅಂತೂ ಇಂತೂ ಹಗಲು ರಾತ್ರಿ ಬೆವರು ಸುರಿಸಿ ಕೆಲಸ ಮಾಡಿ ದುಡ್ಡಂತೂ ಜೋಡಿಸಿದ್ದಾಯ್ತು. ಒಳ್ಳೆ ಕೆಲಸ. ತೀರ್ಥಯಾತ್ರೆಗೆ ಹೋಗಕ್ ಮುಂಚೆ ಕಿಶನ್ ಅವನ ಹತ್ರ ಇದ್ದಿದ್ದ ಹಣನೆಲ್ಲ ಒಂದ್ ಚೀಲದಲ್ಲಿ ಬಚ್ಚಿಟ್ಟಿರ್ತಾನೆ. ಅವ್ರು ಹೋಗೋ ದಾರಿಲಿ ತುಂಬಾ ಅಪಾಯ ಇತ್ತು. ಕಳ್ಳರು ಖದೀಮ್ರು ಇರುವಂತ ದಾರಿಯಾಗಿತ್ತು ಅದು. ನನಗಂತೂ ಸುಸ್ತಾಗೋಯ್ತು. ಈಗ ನೀನೇ ಈ ನಾಣ್ಯದ ಚೀಲನ ಹಿಡ್ಕೊಂಡು ಬಾ. ಅಯ್ಯೋ, ನನ್ನ ನಾಣ್ಯಗಳ ಚೀಲ. ಅಯ್ಯೋ ಕಾಪಾಡಿ, ಕರುಣೆ! ಅಯ್ಯೋ, ಯಾರಾದ್ರೂ ಕಾಪಾಡಿ ನನ್ನ. ನನಗಿಂತ ನಿಮಗೆ ಆ ಗಂಟೆ ಹೆಚ್ಚಾಗೋಯ್ತಾ? ನನ್ನನ್ ಯಾರಾದ್ರೂ ಹೊತ್ಕೊಂಡು ಹೋಗಿದ್ರೆ? ಅಯ್ಯೋ, ನಿನ್ನ ಯಾರು ಹೊತ್ಕೊಂಡು ಹೋಗ್ತಾರೆ? ಇದ್ರಲ್ಲಿ ನಾಣ್ಯಗಳಿವೆ. ಇದೇನಾದ್ರೂ ಹೊರಟು ಹೋಗಿದ್ದಿದ್ರೆ ನಾವು ಉಳಿಯಕ್ಕೆ ಆಗ್ತಿರ್ಲಿಲ್ಲ. ನಮ್ ಕಥೆ ಮುಗಿತಿರ್ತಿತ್ತು. ನನಗನ್ಸತ್ತೆ ಇಲ್ಲಿ ಕಳ್ಳರಿಗಿಂತ ಜಾಸ್ತಿ ಕಾಡು ಪ್ರಾಣಿಗಳಿದಾವೆ ಅಂತ. ನನ್ನ ಮಾತು ಕೇಳಿ ರಾತ್ರಿ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣ ನಾವು. ಆ ಕಾಡಲ್ಲಿ ಕಳ್ಳರು ಮತ್ತು ಪ್ರಾಣಿಗಳ ಭಯದಿಂದ ಕಿಶನ್ ಮತ್ತೆ ಉಮಾ ಪಕ್ಕದೂರಲ್ಲಿದ್ದ ಒಂದ್ ಹೋಟ್ಲಲ್ಲಿ ಇರೋದಿಕ್ಕೆ ಅವರು ನಿರ್ಧಾರ ಮಾಡಿದ್ರು. ಅಣ್ಣ, ಇಲ್ಲಿ ಕೇಳಿ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಕಮ್ಮಿ ಬೆಲೆ ಇರೋ ಕೋಣೆ ಇದೆಯಾ? ಸಿಗುತ್ತೆ. ನಿಮ್ ಚೀಲನ ಇಲ್ಲಿಡಿ, ಮತ್ತೆ ನನ್ ಜೊತೆ ಬನ್ನಿ. ಚೀಲನ? ಇಲ್ಲ ಅಣ್ಣ, ಈ ಚೀಲ ನಮ್ ಜೊತೆನೇ ಇರುತ್ತೆ. ಸರಿ, ಹಾಗಿದ್ರೆ ಬನ್ನಿ ನನ್ ಜೊತೆ. ಇದೇ ನೋಡಿ ನೀವು ಉಳ್ಕೊಳ್ಳುವಂತ ರೂಮು. ಕಿಶನ್ ಆ ಚೀಲದ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿರೋದನ್ನ ನೋಡಿ ವಿಮಲೇಶ್ಗೆ ಅನುಮಾನ ಬಂತು. ಖಂಡಿತ ಆ ಚೀಲದಲ್ಲಿ ಏನೋ ಅಮೂಲ್ಯವಾದ ವಸ್ತು ಇರ್ಬೋದು ಅಥವಾ ನಾಣ್ಯಗಳಿರ್ಬೋದು ಅಂತ. ಇವ್ರು ಮಲ್ಕೋತಿದ್ ಹಾಗೆ ಅದನ್ನ ಕದ್ದು ಬಿಡಿ. ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಗೊತ್ತೇ ಆಗಲ್ಲ. ಕಿಶನ್ನು ಆ ಚೀಲನ ತಲೆ ದಿಂಬಿನ ಹಾಗೆ ಇಟ್ಕೊಂಡು ಮಲ್ಕೊಂಡಿದ್ದ. ಮತ್ತೆ ಅವತ್ತಿನ ರಾತ್ರಿ ವಿಮಲೇಶ್ ಮತ್ತೆ ಅವನ ಹೆಂಡತಿ ಆ ಚೀಲನ ಕಳ್ತನ ಮಾಡ್ತಾರೆ. ನನ್ನ ಚೀಲ, ನನ್ನ ನಾಣ್ಯಗಳು, ನನ್ನ ಕಥೆ ಮುಗೀತು ಉಮಾ. ಏನಾಯ್ತು? ಯಾರದು? ನಮ್ಮ ಎಲ್ಲಾ ವಸ್ತುಗಳು, ನಮ್ಮ ನಾಣ್ಯಗಳೆಲ್ಲ ಕಳ್ತನ ಆಗಿ ಹೋಗಿವೆ. ಈ ಕೆಲ್ಸ ಖಂಡಿತ ಈ ಹೋಟ್ಲು ಮಾಲೀಕನೇ ಮಾಡಿರ್ಬೇಕು. ನೆನ್ನೆ ನಾವಿಲ್ಲಿಗ್ ಬಂದಾಗ ಗಂಟನ್ನ ತನ್ನ ಹತ್ರನೇ ಇಟ್ಕೊಳ್ಳೋ ಮಾತಾಡ್ತಾ ಇದ್ದ. ಬನ್ನಿ, ನಮ್ ಗಂಟನ್ನ ವಾಪಸ್ ಕೊಡಿ. ನಮಗ್ ಗೊತ್ತು ಅದನ್ನ ನೀವೇ ಕದ್ದಿದ್ದೀರಾ ಅಂತ. ಕಳ್ತನ? ನಾನಾ? ಅಲ್ಲ, ನಾನು ಉಳ್ಕೊಳ್ಳೋದಕ್ಕೆ ನಿಮ್ಗೆ ಜಾಗ ಕೊಟ್ಟಿದ್ದೀನಿ. ನನ್ ಮೇಲೆ ಆರೋಪ ಹೊರುತ್ತಾ ಇದ್ದೀರಾ? ಹೊರಡಿ, ಹೊರಡಿ ಇಲ್ಲಿಂದ. ಮಂತ್ರಿಗಳೇ, ನಮಗೆ ಅನ್ಯಾಯ ಆಗಿ ಹೋಗಿದೆ. ನಾವ್ ಎಷ್ಟೋ ವರ್ಷಗಳಿಂದ ಕೂಡಿಟ್ಟ ನಾಣ್ಯಗಳನ್ನ ಆ ವಸತಿ ಗೃಹದ ವಿಮಲೇಶ ಕಳ್ತನ ಮಾಡ್ಬಿಟ್ಟಿದ್ದಾನೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಅಂದ್ರೆ ಇದು ಹೇಗ್ ಸಾಧ್ಯ? ಆದ್ರೆ ವಿಮ್ಲೇಜ್ ಹೇಳ್ತಿದ್ದಾನೆ ಅವನ್ ಕಳ್ತನ ಮಾಡಿಲ್ಲ ಅಂತ. ನೀವು ನೋಡಿದ್ರೆ ಅವನೇ ಕಳ್ತನ ಮಾಡಿದಾನೆ ಅಂತ ಹೇಳ್ತಿದ್ದೀರಾ. ನಿಮ್ ಹತ್ರ ಯಾವುದಾದ್ರೂ ಸಾಕ್ಷಿ ಇದೆಯಾ? ನನ್ನ ಹತ್ರ ಇದಕ್ಕೆ ಒಂದು ಉಪಾಯ ಇದೆ. ಆದಷ್ಟು ಬೇಗ ನ್ಯಾಯ ಸಿಗುತ್ತೆ. ಹಾಗಾದ್ರೆ ಬೇಗ ಉಪಾಯ ಹೇಳಿ. ಅದಕ್ಕೂ ಮೊದ್ಲು ನೀವು ನನಗೆ ಒಂದು ಕೆಲಸ ಮಾಡ್ಕೊಡ್ಬೇಕು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀವು ದಯವಿಟ್ಟು ಕೆಲಸ ಹೇಳಿ ಸಾಕು. ಸರಿ ಸರಿ ಸರಿ, ನನ್ನ ಹತ್ರ ಒಂದು ಡೋಲ್ ಇದೆ. ಅದನ್ನ ನನ್ನ ಮನೆಯಿಂದ ತಗೊಂಡ್ ಬಂದು ಅರಮನೆ ಹತ್ರ ಇಡ್ಬೇಕು. ಮೊದ್ಲು ನೀನ್ ಈ ಕೆಲ್ಸ ಮಾಡು, ಆಮೇಲೆ ಈ ಕೆಲ್ಸನ ವಿಮಲೇಶ್ ಹತ್ರನೂ ಮಾಡಿಸ್ತೀನಿ. ಆದ್ರೆ ಒಂದು ಮಾತು, ಡೋಲ್ ಅಂತೂ ಭಾರಿ ತೂಕ ಇದೆ. ಅದನ್ನ ಹುಷಾರಾಗಿ ಎತ್ಕೊಂಡ್ ಬರ್ಬೇಕು. ನೀವು ಹೇಗ್ ಹೇಳ್ತಿರೋ ಹಾಗೆ ಆಗ್ಲಿ ಮಹಾಮಂತ್ರಿ. ಮತ್ತೆ ಬೆಳಿಗ್ಗೆನೆ ಮಂತ್ರಿ ಮನೆಯಿಂದ ಕಿಶನ್ ಮತ್ತೆ ಉಮಾ ಆ ಡೋಲ್ನ ತಗೊಂಡು ಹೋಗ್ತಾರೆ. ಇದಂತೂ ತುಂಬಾನೇ ಭಾರ ಇದೆ ರೀ. ನ್ಯಾಯ ಕೇಳಕ್ ಹೋದ್ರೆ ಆ ಮಹಾಮಂತ್ರಿ ನಮ್ಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ. ನಾವ್ ತೀರ್ಥಯಾತ್ರೆಗೆ ಹೋಗೋದು ಆ ದೇವ್ರಿಗಿಷ್ಟ ಇಲ್ಲ ಅಂತ ಕಾಣುತ್ತೆ.
ನಾಣ್ಯಗಳಂತೂ ಹೋಯ್ತು. ಈಗ ಮನೆಗ್ ಹೋಗೋಣ, ಇಲ್ಲ ಅಂದ್ರೆ ಪ್ರಾಣನೂ ಹೊಟ್ಟೋಗುತ್ತೆ. ಸರಿಯಾಗಿ ಹೇಳ್ದೆ. ಆದ್ರೆ ಮಹಾಮಂತ್ರಿಗಳು ಕೊಟ್ಟಿರೋ ಕೆಲ್ಸನ ನಾವು ಹೇಗಾದ್ರೂ ಮುಗಿಸ್ಲೇಬೇಕಲ್ಲ. ಇಬ್ರು ಡೋಲ್ನ ತಗೊಂಡು ಅರಮನೆಗೆ ಹೊರಟ್ರು. ಮಂತ್ರಿಗಳ ಮನೆಯಿಂದ ತಗೊಂಡ್ ಬಂದಿದ್ದಲ್ವಾ, ಅದನ್ನ ಅಲ್ಲಿಟ್ಬಿಡಿ. ನಂತರ ಇದೇ ಕೆಲ್ಸನ ಸಾರಂಗ ವಿಮಲೇಶ್ ಕೊಟ್ಟ. ವಿಮಲೇಶ್ ಡೋಲ್ನ ತಗೊಂಡು ಮಂತ್ರಿ ಮನೆಯಿಂದ ಅರಮನೆಗೆ ಹೊರಟ ಅವನ್ ಹೆಂಡತಿ ಜೊತೆಲಿ. ನಡೀರಿ ನಡೀರಿ ವಿಮಲೇಶ್ ಅವರೇ, ಬೇಗ ಬೇಗ ಮುಂದೆ ಬನ್ನಿ. ವಾ, ಎಷ್ಟು ಸುಂದರವಾಗಿದೆ ಅಲ್ವಾ ಈ ಜಾಗ. ಒಬ್ನೇ ಈ ಡೋಲನ್ನ ಎತ್ಕೊಂಡ್ ಬಂದು ನನ್ ಸೊಂಟ ಎಲ್ಲ ಹಿಡ್ಕೊಂಡ್ ಬಿಟ್ಟಿದೆ. ನನಗ್ ಸ್ವಲ್ಪ ಸಹಾಯ ಮಾಡೆ. ಹೌದಾ? ಕಳ್ತನ ಮಾಡೋದು ನೀವು, ಆದ್ರೆ ಇದನ್ನ ಎತ್ಕೊಂಡು ಹೋಗೋದು ನಾನಾ? ಅಯ್ಯೋ, ನನಗೆ ಕಳ್ತನ ಮಾಡ್ಬೇಕು ಅಂತ ಹೇಳ್ಕೊಟ್ಟವಳು ನೀನೇ ಅಲ್ವೇನೆ? ಇಲ್ಲ. ಸರಿ, ಡೋಲುನ ನೋಡ್ಕೋತಾ ಇರೋ, ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ವಿಮಲೇಶ್ ನೀರ್ ಕುಡಿಯಕ್ ಹೋದಾಗ ಅವನ್ ಹೆಂಡತಿ ಅಲ್ಲೇ ವಿಶ್ರಾಂತಿ ತಗೋತಿದ್ಲು. ಇದ್ದಕ್ಕಿದ್ದ ಹಾಗೆ ಡೋಲು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಗ್ರಕ್ಕೆ ಶುರು ಆಗೋಯ್ತು. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ಯಾ ನೀನು? ಯಾರಾದ್ರೂ ಹಿಡ್ಕೊಳ್ಳಿ ಅದನ್ನ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಅದನ್ನ, ಹಿಡ್ಕೊಳ್ಳಿ. ಡೋಲು ಓಡ್ ಹೋಗ್ತಾ ಇದೆ. ಡೋಲ್ನ ಎತ್ಕೊಂಡ್ ಬರಕ್ಕಂತೂ ಆಗ್ಲಿಲ್ಲ, ಆದ್ರೆ ಹಿಡ್ಕೋಬಹುದಿತ್ತಲ್ಲೇ. ಒಂದು ಕೆಲ್ಸನೂ ನೆಟ್ಟು ಮಾಡೋದಿಲ್ಲ ನೀನು. ಹೌದಾ? ಕಳ್ತನ ಮಾಡುವಾಗ ಯೋಚನೆ ಬರ್ಲಿಲ್ವಾ? ಈಗ ಬೇಗ ನಡೀರಿ, ಇಲ್ಲ ಅಂದ್ರೆ ಮಹಾಮಂತ್ರಿ ನಮ್ಮನ್ನ ಕಳ್ರು ಅನ್ಕೊಂಡು ನಮ್ಗೆ ಶಿಕ್ಷೆ ಕೊಟ್ಬಿಡ್ತಾನೆ. ನಿಲ್ಲಿ, ನಿಲ್ಲಿ. ವಿಮಲೇಶ್ ಮತ್ತೆ ಅವನ ಹೆಂಡತಿ ಕಷ್ಟಪಟ್ಟು ಆ ಡೋಲ್ನ ತಗೊಂಡು ಅರಮನೆಗೆ ಬರ್ತಾರೆ. ಅಲ್ಲಿ ಕಿಶನ್ ಮತ್ತೆ ಉಮಾ ಆ ಅರಮನೆಗೆ ಮೊದ್ಲೇ ಬಂದಿದ್ರು. ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ನನಗನ್ಸುತ್ತೆ ನೀವು ಶಿಕ್ಷೆ ಸಿಕ್ಕ ಮೇಲೇನೆ ಒಪ್ಕೊಳ್ಳೋದು ಅಂತ. ಮಹಾಮಂತ್ರಿ ನೀವು ನೀವಾ? ನಾನೇ. ನೋಡಿದ್ರ ನನ್ನ ಡೋಲಿನ ಜಾದೂನ? ಈ ಡೋಲು ನಿಮ್ಮ ರಹಸ್ಯನ ಬಯಲು ಮಾಡಿದೆ. ಯಾವ ರಹಸ್ಯ? ಅದೇ, ಅದಕ್ಕೋಸ್ಕರ ನೀವಿಬ್ರು ಜಗಳ ಮಾಡ್ಕೊಂಡ್ರಿ. ಆಮೇಲೆ ನಾನು ಡೋಲ್ ಒಳಗಡೆ ಕೂತ್ಕೊಂಡು ಎಲ್ಲಾನು ಕೇಳಿಸ್ಕೊಂಡೆ. ನೀನೀಗ ಈ ರೈತನ ಹತ್ರ ಕಳ್ತನ ಮಾಡಿರೋದನ್ನೆಲ್ಲ ಹಿಂತಿರುಕೊಡು, ಇಲ್ಲ ಅಂದ್ರೆ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸೋದಿಕ್ಕೆ ಸಿದ್ಧನಾಗು. ಧನ್ಯವಾದ ಮಹಾಮಂತ್ರಿಗಳೇ. ಆಗ ವಿಮಲೇಶ್ ಮತ್ತೆ ಅವನ ಹೆಂಡತಿ ಆ ಚೀಲನ ವಾಪಸ್ಸು ಕಿಶನ್ಗೆ ಕೊಟ್ಬಿಡ್ತಾರೆ. If you like this video, subscribe to our channel Murthy Media.